ಹೆಲೋ ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಏನಂದ್ರೆ ಬೇಸಿಗೆಗಾಲದ ಸ್ಪೆಷಲ್ ಅಂದ್ರೆ ರಾಗಿ ಅಂಬ್ಲಿ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ. ಫಸ್ಟ್ ಇಲ್ಲಿ ನಾನು ರಾಗಿ ಹಿಟ್ಟು ತೊಗೊಂಡಿನಿ, ಒಂದು ಬೌಲ್ ಒಳಗೆ ಅದಕ್ಕೆ 2 ಸ್ಪೂನ್ ಹಾಕ್ಕೊಂಡಿನಿ. ನಿಮ್ಮ ಕ್ವಾಂಟಿಟಿ ನೋಡ್ಕೊಂಡು ನೀವು ಎಷ್ಟು ಬೇಕು ಅಷ್ಟು ಹಾಕ್ಕೋಬೋದು. ಇದನ್ನು ನೀರು ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೋತೀನಿ. ಅದು ನೀಟಾಗಿ ಗಂಟು ಇರಲಾರ್ದಂಗೆ ಮಿಕ್ಸ್ ಮಾಡ್ಕೊರಿ, ಇಲ್ಲಾಂದ್ರೆ ಅದು ಆಮೇಲೆ ರಾಗಿ ಗಂಜಿ ಗಂಟು ಆಗ್ತೈತಿ. ಯಾರೆಲ್ಲ ಈ ವಿಡಿಯೋ ಫಸ್ಟ್ ಟೈಮ್ ನೋಡತ್ತೀರಿ ಪ್ಲೀಸ್ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡ್ಬೋದು. ಇನ್ನೂ ಇದೇ ಥರ ಹೊಸ ವೀಡಿಯೋಸ್ ನಿಮ್ಗೆ ಅಪ್ಲೋಡ್ ಮಾಡ್ತಿರ್ತೀನಿ, ಪ್ಲೀಸ್ ಸಪೋರ್ಟ್ ಮಾಡಿರಿ. ಫಸ್ಟ್ ನಾನು ಇಲ್ಲೊಂದು ಬೊಗಣಿ ಇಟ್ಕೊಂಡಿನಿ, ಅದ್ರೊಳಗೆ ಒಂದು ಸ್ವಲ್ಪ ನೀರು ಹಾಕ್ಕೊಡ್ರಿ. ಅಂದರೆ ನಿಮ್ಮ ಕ್ವಾಂಟಿಟಿ ನಿಮ್ಮ ಗಂಜಿ ಎಷ್ಟು ಬೇಕು ನೋಡ್ಕೊಂಡು ಅದ್ರ ಕ್ವಾಂಟಿಟಿ ನೀರು ಹಾಕ್ಕೊರಿ. ಅದಾದ್ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೋಬೇಕು ಟೇಸ್ಟಿಗೆ ತಕ್ಕಷ್ಟು. ನೀವು ಆಮೇಲೆ ಗಂಜಿಗೂ ಹಾಕ್ಕೋಬೋದು, ಇಲ್ಲಾಂದರೆ ಈಗ ಹಾಕ್ಕೋಬೋದು. ಅದಾದಮೇಲೆ ಈ ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ನೀವೇನು ಅದನ್ನು ಹಿಟ್ಟನ್ನ ಕಲಿಸ್ಕೊಂಡು ಇಟ್ಕೊಂಡಿರ್ತೀರಲ್ಲ ಅದನ್ನು ಅದ್ರ ಒಳಗೆ ಹಾಕ್ಬೇಕು. ಹಾಕಿ ಕಂಟಿನ್ಯೂ ನೀವು ತಿರ್ಗಾಡ್ಸ್ಕೊತಾ ಇರಬೇಕು, ಇಲ್ಲಾಂದರೆ ಕೆಳಗೆ ಹೊತ್ತು ಚಾನ್ಸಸ್ ಇರ್ತೈತಿ. ಅದಕ್ಕೆ ನೀವು ಆದಷ್ಟು ಹಿಂಗೆ ತಿರ್ಗಾಡ್ಸ್ಕೊತಾ ಇರ್ರಿ. ಅದು ತಿಕ್ ಆಗೋ ತನಕನೂ ತಿರ್ಗಾಡಿಸ್ಬೇಕು. ನೋಡ್ರಿ ನಾನು ತೋರಿಸ್ಕೊತಿರ್ತೀನಿ ಎಷ್ಟು ತಿಕ್ ಆಗಬೇಕು ಅಥವಾ ಎಷ್ಟು ಕುದಿಬೇಕದು, ಅಲ್ಲಿವರೆಗೂ ನೀವು ಕೈ ಆಡಿಸ್ಕೊತಾ ಇರಬೇಕಾಗತ್ತೆ. ಇದ್ರ ಕುಡಿಯೋದ್ರಿಂದ ಏನೇನು ಉಪಯೋಗ ಅಂತ ಹೇಳ್ತೀನಿ. ಬಾಡಿ ಹೀಟ್ ಕಮ್ಮಿ ಆಗ್ತೈತಿ, ಆಮೇಲೆ ಬೇಗ ಹಶು ಆಗಂಗಿಲ್ಲ. ಇದನ್ನು ನೀವು ಬೆಳಗ್ಗೆ ಒಂದು ಹೊತ್ತು ಕುಡಿಬೋದು. ಇದ್ರ ಜೊತೆ ಇನ್ನೂ ನೀವು ಬೇರೆ ಬೇರೆ ಧಾನ್ಯ ಅದೆಲ್ಲ ಮಾಡ್ಕೋಬೋದು ಪೌಡ್ರ್. ಬಟ್ ನಾ ಇಲ್ಲಿ ಇದನ್ನಷ್ಟೇ ಹಾಕ್ಕೊಂಡಿನಿ, ರಾಗಿ ಅಷ್ಟೇ ಹಾಕ್ಕೊಂಡಿನಿ. ಇದ್ರ ಜೊತೆ ಹೆಸರು ಕಾಳು, ಆಮೇಲೆ ಕಡ್ಲೆಕಾಳು, ಮಾಲ್ಟ್ ಪೌಡ್ರ್ ಅಂತ ನೋಡ್ತಿರ್ತೀರಿ ನೀವು, ಅದರದ್ದೆಲ್ಲ ಸೇರಿ ಧಾನ್ಯಗಳು ಮಿಕ್ಸ್ ಇರ್ತಾವೆ. ಅದರದ್ದು ನೀವು ಗಂಜಿ ಇದೇ ರೀತಿ ಮಾಡಿಕೊಂಡು ಕುಡಿಬೋದು. ಇದು ಸೇಮ್ ಪ್ರೊಸೀಜರ್. ನಾ ಇಲ್ಲಿ ರಾಗಿ ಹಿಟ್ಟು ಹಾಕಿನಿ, ನೀವು ಅದನ್ನು ಮಾಲ್ಟ್ ಪೌಡ್ರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ನೋಡಿರಿ ಈ ತಿಕ್ನೆಸ್ ಆಗತ್ತೈತಿ, ಇಷ್ಟು ತಿಕ್ನೆಸ್ ಆದರೆ ಸಾಕು. ಆಫ್ ಆದಮೇಲೆ ಅದಿನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ, ನಿಮ್ಗೆ ತೋರಿಸ್ತೀನಿ. ಇಲ್ಲೊಂದು ಸ್ವಲ್ಪ ಮೊಸರು ಹಾಕ್ಕೊಂಡಿನಿ. ನಿಮ್ಮದು ಕ್ವಾಂಟಿಟಿ ಪ್ರಕಾರ ನೋಡಿ ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಇದನ್ನು ಚೆಂದಂಗೆ ಬೀಟ್ ಮಾಡ್ಕೊರಿ, ಇಲ್ಲಾಂದ್ರೆ ನಿಮ್ಗೆ ಈ ರೀತಿ ಬೀಟ್ ಮಾಡ್ಕೊಳಕ್ಕಾಗಲಿಲ್ಲ ಅಂದರೆ ನೀವು ಮಿಕ್ಸರ್ ಒಳಗೆ ಹಾಕ್ಕೋಬೋದು. ಒಂದು ಸ್ವಲ್ಪ ಮೊಸರು ಹಾಕ್ಕೊಂಡು ನೀರು ಹಾಕ್ಕೊಂಡು ಫುಲ್ ಗ್ರೈಂಡ್ ಮಾಡ್ಕೊರಿ. ಪಲ್ಸ್ ಮೋಡೊಳಗೆ ಇಟ್ಕೊಂಡು ಈ ರೀತಿ ನಿಮಗೆ ಮಜ್ಜಿಗೆ ರೆಡಿ ಆಗ್ತೈತಿ. ಇದನ್ನು ಡೈರೆಕ್ಟ್ ಆರಿದ ಮೇಲೆ ಈ ಮಜ್ಜಿಗೆಗೆ ನೀವು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಅದು ಗಂಟೆಲ್ಲ ಏನೇನಾಗಿರ್ತೈತಲ್ಲ ಲೈಟಾಗಿ ಗಂಟು ಇರೋಂಗಿಲ್ಲ, ಆದರೆ ಅದ್ರ ಜೊತೆ ಕೂಡ್ಕೊಳ್ಳೋ ತನಕನೂ ನೀವು ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಕಂಟಿನ್ಯೂ ಮಾಡ್ಕೊರಿ, ಅದೆಲ್ಲ ಗಂಟು ತಾನೇ ಒಡೆಯುತ್ತೆ. ಏನೂ ಹಿಂಗೆ ಗಂಟು ಸಿಗಂಗಿಲ್ಲ ನಿಮ್ಮ ಬಾಯಿ ಒಳಗೆ, ನೀಟಾಗಿ ಮಿಕ್ಸ್ ಆಗ್ತೈತಿ. ಒನ್ ಆಫ್ ದ ಬೆಸ್ಟ್ ಡ್ರಿಂಕ್ ಅಂತ ಹೇಳ್ಬೋದು. ಆಮೇಲೆ ಹೆಲ್ದಿ ಡ್ರಿಂಕ್ ಇದು. ನೀವು ಬೇಸಿಗೆ ಒಳಗೆ ಇದನ್ನು ಕುಡಿದ್ರೆ ಬಾಡಿ ಹೀಟೆಲ್ಲ ಕಮ್ಮಿ ಆಗುತ್ತೆ. ಇಲ್ಲೇ ನಾನು ಉಪ್ಪು ಒಂದು ಸ್ವಲ್ಪ ಕಮ್ಮಿ ಆಗಿತ್ತು, ಅದಕ್ಕೆ ನಾನು ಈಗ ಹಾಕ್ಕೊಳತ್ತೀನಿ. ನೀವು ಹಿಂಗೂ ಮಿಕ್ಸ್ ಮಾಡ್ಕೋಬೋದು, ಇಲ್ಲಾಂದ್ರೆ ಮುಂಚೆನೂ ಹಾಕ್ಕೋಬೋದು. ಇಷ್ಟು ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಗ್ಲಾಸ್ ಜಾರಿಗೆ ಹಾಕ್ಕೊರಿ. ಇದನ್ನು ಹಾಕ್ಕೊಂಡು ಸರ್ವ್ ಮಾಡ್ಕೊರಿ. ಇದನ್ನು ನೀವು ಇದೇ ರೀತಿನ ಕುಡಿದ್ರೂ ನಡೀತೈತಿ. ಇದಕ್ಕೆ ಇಲ್ಲಾಂದ್ರೆ ಮ್ಯಾಲೆ ಒಂದು ಸ್ವಲ್ಪ ಕೊತ್ತಂಬರಿ ಆಮೇಲೆ ಉಳ್ಳಾಗಡ್ಡಿ ಹಾಕ್ಕೊಂಡು ಕುಡಿದ್ರು ಇನ್ನೂ ಟೇಸ್ಟ್ ಮಸ್ತ್ ಇರುತ್ತೆ. ಟ್ರೈ ಮಾಡಿ ಹೆಂಗೈತೆ ಅಂತ ಹೇಳ್ರಿ. ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.